ಭಗವದ್ಗೀತೆಗೆ ಅವಮಾನ, ಮಕ್ಕಳ ತಲೆಗೆ ವಿಷ ತುಂಬುತ್ತಿದ್ದಾಳೆಯೇ ಈ ಮುಖ್ಯ ಕಮ್ಯುನಿಸ್ಟ್ ಶಿಕ್ಷಕಿ. ಭಗವದ್ಗೀತೆ ಬೇಡ, ನನ್ನವ್ವ ಬದುಕಿದ್ದು ಕಾಳಿಗೆ ಕಡ್ಡಿಗೆ, ನನ್ನ ಬದುಕಿದ್ದೆ ಅವಳದು ದುಡ್ಡು ತಿನ್ನಕ್ಕೆ ನಿಮ್ ಭಗವದ್ಗೀತೆ ಒಳಗೆ ವರ್ಕ್ ಆಗಲ್ಲ, ಭಗವದ್ಗೀತೆ ಒಳಗೆ ವರ್ಕ್ ಆಗಲ್ಲ, ಭಗವದ್ಗೀತೆ ಒಳಗೆ ವರ್ಕ್ ಆಗಲ್ಲ ಅಂತ ಅನ್ನೋದು ಒಂದ್ ಹಾಕಿದ್ದೆ. ಪರಮ ಪೂಜ್ಯ ಸ್ವಾಮೀಜಿಗಳಿಗೆ ನಿಂದನೆ, ಬೂರುಡೆ ಪ್ರಕಾಶ್ ರಾಯ್ ಗ್ಯಾಂಗ್ ಜೊತೆ ಲಿಂಕ್. ಹಂಗಾದ್ರೆ ಬಾಲಗಂಗಾಧರನಾಥ ಸ್ವಾಮೀಜಿ ಯಾಕೆ ಕಿಡ್ನಿ ವೈಫಲ್ಯದಿಂದ ಸತ್ತೋದ್ರು? ನಾವು ಹೇಳ್ಬೋದಲ್ಲ, ಅಯ್ಯೋ ಬೇಜಾನ್ ಕುಡಿತಿದ್ರು, ಸಿಕ್ಕಾಪಟ್ಟೆ ಕುಡಿತಿದ್ರು, ಅದಕ್ಕೆ ಕಿಡ್ನಿ ಹೋಗ್ಬಿಟ್ಟಿತ್ತು ಅವ್ರ ಸಾಯೋಗಳಿಗೆಲಿ ಅಂತ. ಒಂಥರ ಹೆಂಗೆ ಗೊತ್ತಾ, ಪ್ರಕಾಶ್ ರಾಜ್ ಸರ್ ಫಾಲೋ ಮಾಡಕ್ ಸ್ಟಾರ್ಟ್ ಆಗ್ಬಿಟ್ಟಾಗಂತೂ ನನ್ಗೆ ಭೂಮಿ ಮೇಲೆ ಇಲ್ಲ ನಾನು ಅನ್ಕೊಳ್ಳಿ. ಯಪ್ಪ ನೋಡ್ರಿ ಇವರ ಹೆಸರು ಪೂರ್ಣಿಮಾ ಹೆಗಡೆ. ಮೇಲ್ನೋಟಕ್ಕೆ ಒಬ್ಬ ಶಾಂತ ರೀತಿಯ ಸುಂದರ ಮಹಿಳೆಯಂತೆ ಕಾಣುವ ಈ ಆಂಟಿಯ ಮನಸ್ಸಿನಲ್ಲಿ ಎಷ್ಟೊಂದು ಕೊಳಕು ಮತ್ತು ವಿಕೃತಿ ತುಂಬಿದೆ ಗೊತ್ತಾ? ದೆಹಲಿಯ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳ ನೀಟ್ ಪರೀಕ್ಷೆಯ ಹೆಸರು ಹೇಳಿಕೊಂಡು ಕಮ್ಯುನಿಸ್ಟ್, ಕಾಂಗ್ರೆಸ್ ಮತ್ತು ಇಸ್ಲಾಮಿಕ್ ಕೃಪಾಪೋಷಿತ ಪಡೆಗಳು ನಡೆಸಿದ ಜಿರಳೆ ನಾಟಕಕ್ಕೆ ದೆಹಲಿ ಪೊಲೀಸರು ಹಾಗೂ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಸರಿಯಾದ ರೀತಿಯಲ್ಲಿ ಉತ್ತರ ನೀಡಿದವು. ಆದರೆ ಅಲ್ಲಿ ಬಿದ್ದ ಏಟಿಗೆ ಕ್ಯಾಮೆರಾ ಮುಂದೆ ಕಣ್ಣೀರಿಟ್ಟು ಕಮ್ಯುನಿಸ್ಟ್ಗಳ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ರಾರಾಜಿಸಿದ ಈ ಪೂರ್ಣಿಮಾ ಹೆಗಡೆ ಆಂಟಿಯ ಅಸಲಿ ಹಿನ್ನೆಲೆಯೇನು ಗೊತ್ತಾ? ನಮ್ಮ ಕರುನಾಡಿನ ಹೆಮ್ಮೆಯ ಲಕ್ಷಾಂತರ ಜನರ ಶ್ರದ್ಧಾ ಕೇಂದ್ರವಾದ ಧರ್ಮಸ್ಥಳವನ್ನು ಹಾಳು ಮಾಡಲು ಹೊಂಚು ಹಾಕಿದ ಬುರುಡೆ ಗ್ಯಾಂಗ್ ಅನ್ನು ಬೆಂಬಲಿಸುವ ಪ್ರಕಾಶ್ ರಾಜ್ನಂತಹ ಸನಾತನ ಹಿಂದೂ ವಿರೋಧಿಗಳನ್ನು ಆರಾಧಿಸುವ ಈಕೆಯ ಸಿದ್ಧಾಂತ ಎಂತಹದ್ದು ಎಂದು ಪ್ರತಿಯೊಬ್ಬ ಕನ್ನಡಿಗನೂ ಯೋಚಿಸಬೇಕಿದೆ. ಬರೆದವರು ಪ್ರಕಾಶ್ ರಾಜ್, ಪುಸ್ತಕದ ಹೆಸರು ಅವರವರ ಭಾವಕ್ಕೆ. ಒಂಥರ ಹೆಂಗೆ ಗೊತ್ತಾ, ಪ್ರಕಾಶ್ ರಾಜ್ ಸರ್ ಫಾಲೋ ಮಾಡಕ್ ಸ್ಟಾರ್ಟ್ ಆಗ್ಬಿಟ್ಟಾಗಂತೂ ನನ್ಗೆ ಭೂಮಿ ಮೇಲೆ ಇಲ್ಲ ನಾನು ಅನ್ಕೊಳ್ಳಿ. ಸಾಮಾಜಿಕ ಜಾಲತಾಣ ಕ್ಲಬ್ ಹೌಸ್ನಲ್ಲಿ ಮುಸ್ಲಿಂ ಯುವಕರ ಬಳಿ ಈಕೆ ಮಾತನಾಡಿರುವ ಆಡಿಯೋ ವೈರಲ್ ಆಗಿದೆ. ಇಕ್ಬಾಲ್ ಎನ್ನುವ ಸೌದಿಯಲ್ಲಿ ವಾಸಿಸೋ ಮಂಗಳೂರು ಬ್ಯಾರಿ ಬಳಿ ಈಕೆ ಏನೇನೆಲ್ಲ ಮಾತನಾಡಿದ್ದಾಳೆ ಗೊತ್ತಾ? ನಮ್ಮ ಸನಾತನ ಧರ್ಮದ ಪವಿತ್ರ ಗ್ರಂಥ ಭಗವದ್ಗೀತೆಯನ್ನು ಈಕೆ ಹೀಯಾಳಿಸುತ್ತಾಳೆ. ಭಗವದ್ಗೀತೆ ಬೇಡ, ನನ್ನವ್ವ ಬದುಕಿದ್ದು ಕಾಳಿಗೆ ಕಡ್ಡಿಗೆ, ನನ್ನ ಬದುಕಿದ್ದೆ ಅವಳದು ದುಡ್ಡು ತಿನ್ನಕ್ಕೆ ನಿಮ್ ಭಗವದ್ಗೀತೆ ಒಳಗೆ ವರ್ಕ್ ಆಗಲ್ಲ, ಭಗವದ್ಗೀತೆ ಒಳಗೆ ವರ್ಕ್ ಆಗಲ್ಲ, ಭಗವದ್ಗೀತೆ ಒಳಗೆ ವರ್ಕ್ ಆಗಲ್ಲ ಅಂತ ಅನ್ನೋದು ಒಂದ್ ಹಾಕಿದ್ದೆ. ಅಷ್ಟೇ ಅಲ್ಲ, ಲಕ್ಷಾಂತರ ಭಕ್ತರ ಆರಾಧ್ಯ ದೈವ ಚುಂಚನಗಿರಿಯ ಪರಮ ಪೂಜ್ಯ ಶ್ರೀ 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 ಬಾಲಗಂಗಾಧರನಾಥ ಸ್ವಾಮೀಜಿಯವರನ್ನು ತೀರಾ ಹಗುರವಾಗಿ ತೆಗಳುತ್ತಾಳೆ. ಹಂಗಾದ್ರೆ ಬಾಲಗಂಗಾಧರನಾಥ ಸ್ವಾಮೀಜಿ ಯಾಕೆ ಕಿಡ್ನಿ ವೈಫಲ್ಯದಿಂದ ಸತ್ತೋದ್ರು? ನಾವು ಹೇಳ್ಬೋದಲ್ಲ, ಅಯ್ಯೋ ಬೇಜಾನ್ ಕುಡಿತಿದ್ರು, ಸಿಕ್ಕಾಪಟ್ಟೆ ಕುಡಿತಿದ್ರು, ಅದಕ್ಕೆ ಕಿಡ್ನಿ ಹೋಗ್ಬಿಟ್ಟಿತ್ತು ಅವ್ರ ಸಾಯೋಗಳಿಗೆಲಿ ಅಂತ. ಇಷ್ಟೇ ಅಲ್ಲ, ಯಾರಾದರೂ ಪುಸ್ತಕ ಬಿಡುಗಡೆ ಮಾಡಿ ಈಕೆಗೆ ಕಳುಹಿಸಿದರೆ ಅದನ್ನು ಓದಿ ಪೋಸ್ಟ್ ಹಾಕಲು 2,000 ರೂಪಾಯಿ ಪಡೆಯುತ್ತೇನೆ ಎಂದು ಸ್ವತಃ ಇದೇ ಪೂರ್ಣಿಮಾ ಹೆಗಡೆ ಬಾಯ್ಬಿಟ್ಟಿದ್ದಾರೆ. ಈ ಆಂಟಿ ತನ್ನ ತೆವಲು ತೀರಿಸಿಕೊಳ್ಳಲು ಸಾಮಾಜಿಕ ಜಾಲತಾಣದಲ್ಲಿ ಕಮೆಂಟ್ಸ್ ಹಾಗೂ ವ್ಯೂಸ್ ಪಡೆಯಲು ಇಲ್ಲದ ಸಲ್ಲದ ಸುಳ್ಳಿನ ಉದ್ದುದ್ದ ರೈಲು ಕಂಬಿಗಳನ್ನು ಬಿಡುತ್ತಾರೆ. ಏನಂತಾರೆ, ಸಾಫ್ಟ್ ಇದು ಸಂಗಿ ಬುದ್ಧಿಗಳನ್ನ ಅಲ್ಲೇ ತೋರಿಸಿರ್ತಾರೆ ಅವರು. ಬಟ್ ಏನ್ ಗೊತ್ತಾ ವೀರಾ ಸರ್, ನೀವು ಎಲ್ಲಿಂದ ಎಲ್ಲಿಗೆ ಹೋಗಿ ಆ ಸಂಗಿ ಬುದ್ಧಿ ಬಿಡೋಲ್ಲ, ಅತಿ ಸೂಕ್ಷ್ಮ ಇರೋರು ಕಂಡಿಡ್ಬಿಡ್ತಾರೆ. ಯಾವಾಗಲೂ ಮಾತಿನ ನಡುವೆ ಸಂಘಿ ಸಂಘಿ ಎಂದು RSS ಅನ್ನು ಬೈಯುವ ಈಕೆಯ ಪತಿ ಮೂಲತಃ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಕ್ರಿಯ ಕಾರ್ಯಕರ್ತರು. ಬಟ್ ಅದೇ ಅವ್ರ ವಿಷಯ, ಅವ್ರ ಬಿಜೆಪಿ ಬಿಡಲ್ಲ ಅಷ್ಟೇ. ಬಟ್ ಅದೇ ಅವ್ರ ವಿಷಯ, ಅವ್ರ ಬಿಜೆಪಿ ಬಿಡಲ್ಲ ಅಷ್ಟೇ. ಸರ್, ದಯಮಾಡಿ ನಿಮ್ಮ ಪತ್ನಿಗೆ ಸ್ವಲ್ಪ ಸತ್ಯ ತಿಳಿಸಿ ಬುದ್ಧಿ ಹೇಳಿ. ಇನ್ನು ನೀಟ್ ಅಕ್ರಮದ ದಲ್ಲಾಳಿಗಳನ್ನು CBI ಜೈಲಿಗಟ್ಟಿದ್ದರೂ ಶಿಕ್ಷಣ ಸಚಿವರ ರಾಜೀನಾಮೆ ಕೇಳುವ ಈ ಆಂಟಿಗೆ ನಮ್ಮ ನೇರ ಪ್ರಶ್ನೆಗಳು. ಸಿದ್ದರಾಮಯ್ಯನವರ ಆಡಳಿತಾವಧಿಯಲ್ಲಿ 100 ಬಡ ರೈತರು ಆತ್ಮಹತ್ಯೆ ಮಾಡಿಕೊಂಡಾಗ ನಿಮ್ಮ ಕಣ್ಣೀರು ಎಲ್ಲಿ ಹೋಗಿತ್ತು? 70,000 ಸರ್ಕಾರಿ ಶಾಲೆಗಳು ಮುಚ್ಚಿ ಹೋದಾಗ, ಬಡವರ ಮಕ್ಕಳ ಬಿಸಿ ಊಟ ಕಸಿದುಕೊಂಡಾಗ ನೀವೇಕೆ ಧ್ವನಿ ಎತ್ತಲಿಲ್ಲ? ಕಾಶ್ಮೀರಕ್ಕೆ ಹೋದ ಅಮಾಯಕ ಹಿಂದೂಗಳನ್ನು ಧರ್ಮ ನೋಡಿ ಕೊಲ್ಲಲ್ಪಟ್ಟಾಗ ನಿಮ್ಮ ಸಿದ್ಧಾಂತ ಎಲ್ಲಿ ಅಡಗಿತ್ತು? ಮಾನ್ಯ ಪೋಷಕರೇ, ನಿಮ್ಮ ಮಕ್ಕಳು ಈ ಪೂರ್ಣಿಮಾ ಹೆಗಡೆ ಹೆಡ್ ಮಾಸ್ಟರ್ಸ್ ಆಗಿರುವ ಶಾಲೆಯಲ್ಲೇನಾದರೂ ಓದುತ್ತಿದ್ದರೆ ದಯವಿಟ್ಟು ಇಂದೇ ಜಾಗೃತರಾಗಿ. ಶಾಲೆ ಎಂದರೆ ಮಗುವಿನ ಚಾರಿತ್ರ ಮತ್ತು ರಾಷ್ಟ್ರಭಕ್ತಿ ರೂಪುಗೊಳ್ಳುವ ಪವಿತ್ರ ದೇಗುಲ. ಆದರೆ ಮನಸ್ಸಿನಲ್ಲೇ ಧರ್ಮದ್ವೇಷ, ಧರ್ಮಸ್ಥಳದಂತಹ ಪುಣ್ಯಕ್ಷೇತ್ರದ ವಿರೋಧಿಗಳನ್ನು ಆರಾಧಿಸುವ ವಿಕೃತಿ ತುಂಬಿಕೊಂಡಿರುವ ಈಕೆಯಂತಹ ವ್ಯಕ್ತಿಗಳು ನಾಳೆ ನಿಮ್ಮ ಮುಗ್ಧ ಮಕ್ಕಳ ತಲೆಗೂ ಅದೇ ವಿಷವನ್ನು ತುಂಬುವುದಿಲ್ಲ ಎಂಬುದಕ್ಕೆ ಏನು ಗ್ಯಾರಂಟಿ? ನಮ್ಮ ಮಕ್ಕಳು ನಾಳೆ ಈ ದೇಶಕ್ಕೆ ಮಾದರಿಯಾಗಬೇಕು. ಅವರ ಎಳೆಯ ಮನಸ್ಸಿನಲ್ಲಿ ಈಕೆಯ ಮನಸ್ಸಿನಲ್ಲಿರುವ ಕೊಳುಕುಗಳು ಸೇರಬಾರದು. ಪೋಷಕರೇ, ನಿಮ್ಮ ಮಕ್ಕಳ ಭವಿಷ್ಯದ ಹಿತದೃಷ್ಟಿಯಿಂದ ಒಮ್ಮೆ ಎಚ್ಚೆತ್ತುಕೊಳ್ಳಿ.
ಸ್ನೇಹಿತರೆ, ನಾವು ಈ ಸುದ್ದಿ ಮಾಡಲು ಮುಖ್ಯ ಕಾರಣ ಹೋರಾಟದ ಹೆಸರಿನಲ್ಲಿ ಬಂದು ನಮ್ಮ ಪವಿತ್ರ ಭಗವದ್ಗೀತೆಯನ್ನು ಹೀಯಾಳಿಸಿದ್ದು ಮತ್ತು ನಾಡಿನ ಗೌರವಾನ್ವಿತ ಪರಮಪೂಜ್ಯ ಶ್ರೀ 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 ಬಾಲಗಂಗಾಧರನಾಥ ಸ್ವಾಮೀಜಿಯವರನ್ನು ತೆಗಳಿದ್ದು. ಈ ಕಮ್ಯುನಿಸ್ಟ್ ಮನಸ್ಥಿತಿಯ ಅಸಲಿ ಮುಖವಾಡ ಕನ್ನಡಿಗರಿಗೆ ತಿಳಿಯಬೇಕು ಎಂಬುದೇ ನಮ್ಮ ಉದ್ದೇಶ. ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಪ್ರತಿಯೊಬ್ಬ ಪೋಷಕರಿಗೂ ಕನ್ನಡಿಗನಿಗೂ ತಲುಪುವಂತೆ ಶೇರ್ ಮಾಡಿ ಹಾಗೂ ನಮ್ಮ ಒಳಧ್ವನಿ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಆಗಿ.